ಹಳ್ಳಿ ಪವರ್ನಲ್ಲಿ ಮೊದಲ ದಿನವೇ ದೊಡ್ಡ ಜಗಳ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾರ ನಡುವೆ ಜಗಳ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಹಳ್ಳಿ ಪವರ್ ಬಗ್ಗೆ ಯಾವುದೇ ರೀತಿಯಾದ ಅಪ್ಡೇಟ್ ಬೇಕಂದರೆ ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ನಿಮಗೆ ಎಲ್ಲ ರೀತಿಯಾದ ಅಪ್ಡೇಟ್ಸ್ಗಳು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾನೆ ವೀಕ್ಷಕರೇ. ಸೊ ಅದಕ್ಕಾಗಿ ನೀವು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು. ಸೊ ಆಗ ಹೊಸ ವಿಡಿಯೋ ಯಾವುದ್ರ ಬಗ್ಗೆ ಇರ್ಬೋದು ನಿಮಗೆ ತಿಳ್ಕೊಬೋದು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಹಳ್ಳಿ ಪವರ್ ಈಗಷ್ಟೇ ಶುರುವಾಗಿದೆ. ಈ ವಾರ ಗ್ರ್ಯಾಂಡ್ ಓಪನಿಂಗ್ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಏನೆಲ್ಲ ಆಗುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒಬ್ಬರು ಕಂಟೆಸ್ಟೆಂಟ್ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ವೀಕ್ಷಕರೇ. ಅದು ಯಾರು, ಅವ್ರೇನು ಕೆಲಸ ಮಾಡ್ತಾ ಇರ್ತಾರೆ, ಹಾಗೂ ಏನಕ್ಕೆ ಕಾರಣಕ್ಕೋಸ್ಕರ ಅವರು ಜಗಳ ಆಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ನಾನು ಕಂಟೆಸ್ಟೆಂಟ್ ಯಾರು ಅನ್ನೋದ ತಿಳಿಸ್ಕೊಡ್ತೀನಿ. ಕಾಟಿ ಗಾನವಿ ಅವರ ಅಕ್ಕ ಅಂತ ಹೇಳ್ಬೋದು. ಕಾಟಿ ಗಾನವಿ ಅವರೇ ಇಂಟ್ರೂನ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನೀವೆಲ್ಲ ನೋಡಿರ್ತೀರಾ ಘಾಟಿ ಗಾನವಿನ. ಅವ್ರ ಅಕ್ಕ ದೊಡ್ಡಮ್ಮ ಆಗಿ ಬರ್ತಾ ಇದ್ದಾರೆ ಸರ್ ಅಂತ ಲೈಕ್ ಜೋರಾಗಿ ಮೈಕಲ್ಲಿ ಹೇಳ್ತಾರೆ ವೀಕ್ಷಕರೇ. ಆಗ ಅವ್ರ ಅಕ್ಕ ದರ್ಶಿನಿ ಅವರ ಎಂಟ್ರಿ ಆಗುತ್ತೆ. ಸೊ ಇವರ ಹೆಸರು ಏನಪ್ಪ ಅನ್ನೋದಾದ್ರೆ ಅದು ದರ್ಶಿನಿ ಅಂತ ವೀಕ್ಷಕರೇ. ಸೊ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇದಾಗಿ ಇವರು IT ಎಂಪ್ಲಾಯ್ ಅಂತ ಅವರೇ ಸ್ವತಃವಾಗಿ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಪಿಕ್ಚರಲ್ಲೂ ಸಹ ಹಾಕಿದ್ದೀನಿ ಅವರು ವರ್ಕ್ ಮಾಡ್ತಿರೋ ಸ್ಪೇಸ್ ಅಂತ ಹೇಳ್ಬೋದು. ಸೊ ಅದಾದ ನಂತರ ಅವರು ಇನ್ನೊಂದು ಕೆಲಸನೂ ಸಹ ಮಾಡ್ತಾ ಇದ್ದಾರೆ. ಸೊ ಅದು ಯಾವುದು ಅನ್ನೋದಾದ್ರೆ ಅವರು ಒಬ್ರು ಆಂಟ್ರಪ್ರಿನರ್ ಅಂತ ಹೇಳ್ಬೋದು. ಅವ್ರದ್ದೇ ಒಂದು ಕೆಫೆ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಅದರ ಹೆಸರು ಸಹ ಡಿಸ್ಪ್ಲೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಇದೆಲ್ಲ ಗೊತ್ತಾದ್ಮೇಲೆ ಲೈಕ್ ನಕುಲ್ ಬಾಲಾಜಿ ಅವರು ಸುಮ್ಮನೆ ಬಿಡ್ತಾರ, ಏನಾದ್ರು ಒಂದು ಚುಡಾಯಿಸ್ತಾರೆ. ನಕುಲ್ ಬಾಲಾಜಿ ಅವರು ಕೇಳ್ತಾರೆ, ಲೈಕ್ ದರ್ಶಿನಿ ಅವ್ರಿಗೆ ಕೇಳ್ತಾರೆ, ನಿಮ್ಮ ಹೋಟೆಲಲ್ಲಿ ಇಲ್ಲ ನಿಮ್ಮ ಕೆಫೆಯಲ್ಲಿ ಒಂದು ಕಾಫಿ ಎಷ್ಟು, ಅದರ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ದರ್ಶಿನಿ ಅವರು ಹೇಳ್ತಾರೆ ಬೋಬಾ ಟೀ ಅಂತ. ಸೊ ಅದ್ರ ಪ್ರೈಸು 120 ರೂಪಾಯಿ ಅಂತ ಹೇಳ್ತಾರೆ. ಅದಕ್ಕೆ ನಕುಲ್ ಬಾಲಾಜಿ ಅವರು ಲೈಕ್ ಅಲ್ಲಿ ಹಳ್ಳಿ ಜನಕ್ಕೆ ಕೇಳ್ತಾರೆ, ನಿಮ್ಮ ಕಡೆ ಚಾಯ್ 5 ರೂಪಾಯಿ ಅಲ್ವಾ, ಇವ್ರ ಕಡೆ ನೋಡಿ ಎಷ್ಟು ಅಂತ ಕೇಳಿ ಅಂತ ಹೇಳಿದಾಗ ಅವರು ಕೇಳಿದಾಗ ಲೈಕ್ ದರ್ಶಿನಿ ಅವರು ಹೇಳ್ತಾರೆ 120 ರೂಪಾಯಿ ಅಂತ. ಸೊ ಅಲ್ಲಿ ಎಲ್ಲರೂ ನಗ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಇನ್ಸಿಡೆಂಟ್ ಏನಪ್ಪಾ ಅಂದರೆ ಘಾಟಿ ಗಾನವಿ ಅವರು ಹೇಳ್ತಾರೆ, ದರ್ಶಿನಿ ವಿಲ್ ಬಿ ಬ್ರ್ಯಾಂಡೆಡ್ ಆಸ್ ದ ವಿಲನ್ ಆಫ್ ದ ಶೋ ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕೆ ಬೇರೆ ಕಂಟೆಸ್ಟೆಂಟ್ಗಳು, ಎಕ್ಸ್ಪೆಷಲಿ ಒಬ್ಬ ಕಂಟೆಸ್ಟೆಂಟು ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ ಅಂತ ಅಡಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇವ್ರು ಹೇಳ್ತಾರೆ ನಾನು ದೊಡ್ಡಮ್ಮನಿಗೆ ಅಮ್ಮ ಅಂತ ಹೇಳ್ತಾರೆ. ಸೊ ಆಗ ಅಲ್ಲಿ ಅವರ ಪಕ್ಕ ಕೂತಿದ್ದ ಎಲ್ಲರೂ ಚಪ್ಪಾಳೆನ ತಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲೇ ಇವರ ನಡುವೆ ಒಂದು ಯುದ್ಧ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕಾಗಿ ಘಾಟಿ ಗಾನವಿ ಅವರು ಏನಪ್ಪಾ ಹೇಳ್ತಾರೆ ಅನ್ನೋದಾದ್ರೆ, ಅದು ನೀವು ಬರೀ ಬಾಯಿ ಮಾತಿಗೆ ಹೇಳ್ತೀರಾ, ನೀವಂತೂ ವಿಲನ್ ಆಗಕ್ಕೆ ಆಗಲ್ಲ ಈ ಶೋನ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಏನಪ್ಪಾ ಆಗುತ್ತೆ ಅನ್ನೋದಾದ್ರೆ, ಬೇರೆ ಕಂಟೆಸ್ಟೆಂಟು ಬಂದು ಅವರು ಮೈಕ್ ಇಸ್ಕೊಂಡು ಲೈಕ್ ಏನಪ್ಪ ಹೇಳ್ತಾರೆ ಅನ್ನೋದಾದ್ರೆ, ದೊಡ್ಡಮ್ಮ ಅವರ ಮೌತ್ ಪೀಸ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕೆ ವೀಕ್ಷಕರೇ ಲೈಕ್ ದರ್ಶಿನಿ ಅವ್ರು ಹೇಳ್ತಾರೆ ಶಟಪ್ ಅಂತ ಜೋರಾಗಿ ಹೇಳ್ತಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಕಂಟೆಸ್ಟೆಂಟ್ ಏನಪ್ಪ ಮಾಡ್ತಾರೆ ಅಂದರೆ, ನೀವು ನನಗೆ ಶಟಪ್ ಅನ್ನೋಕ್ಕೆ ಯಾರು ಚಾನ್ಸ್ ಕೊಟ್ಟಿಲ್ಲ, ನಿಮ್ಗೆ ಯಾವುದು ರೈಟ್ಸ್ ಇಲ್ಲ ಅಂತ ಲೈಕ್ ಜೋರಾಗಿ ಮೈಕ್ ಇಟ್ಕೊಂಡು ಹೇಳೋಕ್ಕೆ ಬರ್ತಾರೆ. ಅವರು ಅವರ ಪ್ಲೇಸಿಂದ ಎದ್ದೇ ಬಿಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆಗ ವೀಕ್ಷಕರೇ ದರ್ಶಿನಿ ಅವರ ತಂಗಿ ಘಾಟಿ ಗಾನವಿಯವರು ಎಂಟರ್ ಆಗ್ತಾರೆ. ನಾನು ಈ ಶೋನ ಹೋದ ವರ್ಷ ರನ್ನರ್ ಅಪ್ ಆಗಿದ್ದೆ, ಯೂಸ್ ಶಟ್ ಅಂತ ಹೇಳ್ತಾರೆ. ನಾನು ಅವರನ್ನ ಬಳಕೆ ಮಾಡಬಾರ್ದು, ನಿಮಗೆ ನಾನು ತಂಬ್ಲೆನಲ್ಲಿ ಹಾಕಿದ್ದೆ ಏನಂತ ಅಂದರು ಅಂತ ನೀವು ಅಲ್ಲೇ ಯೂಸ್ ಮಾಡ್ಕೋಬೋದು. ಸೊ ಅದ ನಂತರ ಇವರು ಸಹ ಅದೇ ವರ್ಡ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಲೈಕ್ ಕಂಟೆಸ್ಟೆಂಟು ಲೈಕ್ ಇಬ್ಬರು ಅದೇ ಪದನ ಯೂಸ್ ಮಾಡ್ಕೊಂಡು ತುಂಬ ಜೋರಾಗಿ ಬೈತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಇಬ್ಬರು ಅವ್ರ ನಡುವೆ ಲೈಕ್ ಒಂದು ಯುದ್ಧ ಶುರು ಆಯಿತು ಅಂತ ಹೇಳ್ಬೋದು. ಸೊ ಇವರು ವಿನರ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಸೊ ಯಾರು ಆಗ್ತಾರೆ ವಿಲನ್ನು, ಯಾರು ಆಗಲ್ಲ ಅನ್ನೋದನ್ನ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಇನ್ನೊಬ್ರು ಇದ್ದಾರೆ, ಅವ್ರ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರಕ್ಕೆ ಬೇಕಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಸೊ ಯಾರೆಲ್ಲ ಬರ್ತಾರೆ ಅವ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ, ಅವರ ಬಯೋಗ್ರಫಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆಗ ದರ್ಶಿನಿ ಅವರ ತಾಯಿ ಏನಪ್ಪ ಹೇಳ್ತಾರೆ ಅನ್ನೋದಾದ್ರೆ, ಸಾಕು ನಿನ್ಸಿ ಜಗಳ ಆಡಕ್ಕೆ ಹೋಗಬೇಡಿ ಅಂತ ಲೈಕ್ ಹೇಳ್ತಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ಎಲ್ಲರೂ ಶಟಪ್ ಆಗ್ಬಿಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಶನ್ ಆನ್ ಮಾಡೋದಂತೂ ಮರೆಯಕ್ಕೆ ಹೋಗಬೇಡಿ ವೀಕ್ಷಕರೇ.